ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 126ನೆಯ ತಿರುನಾಮ ಭಾನುಹು. ಬಾಣಾಸುರ ಎಂಬ ರಾಜನಿದ್ದನು. ಅವನು ಶಿವನ ಒಳ್ಳೆಯ ಸ್ನೇಹಿತನಾಗಿದ್ದನು. ಒಂದು ದಿನ ಶಿವ ಮತ್ತು ಪಾರ್ವತಿ ಬಾಣಾಸುರನ ತೋಟದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿ ಒಬ್ಬ ಯುವತಿ ಆಟವಾಡುತ್ತಿದ್ದಳು. ಆಕೆ ಬಾಣಾಸುರನ ಮಗಳು ಉಷಾ. ಪಾರ್ವತಿಯು ಉಷಾಳಿಗೆ, ಮಗುವೆ, ನಾನು ನಿನಗೆ ಒಂದು ವರ ಕೊಡುತ್ತೇನೆ. ಬೆಳಗಿನ ಕನಸಿನಲ್ಲಿ ಒಬ್ಬ ಸುಂದರ ಯುವಕನು ಕಾಣಿಸಿಕೊಳ್ಳುತ್ತಾನೆ. ಅವನನ್ನು ನೀನು ವಿವಾಹವಾದರೆ ನಿನ್ನ ಜೀವನ ಸುಖವಾಗಿರುತ್ತದೆ ಎಂದು ಹೇಳಿದಳು. ಹೀಗೆ ಹೇಳಿ ಶಿವ ಮತ್ತು ಪಾರ್ವತಿ ತಮ್ಮ ನಿವಾಸಕ್ಕೆ ತೆರಳಿದರು. ಆ ರಾತ್ರಿ ಉಷಾ ಬಹಳ ಆಸೆಯಿಂದ ನಿದ್ರೆಗೆ ಹೋದಳು. ಪಾರ್ವತಿ ಹೇಳಿದಂತೆ ಬೆಳಗಿನ ಕನಸಿನಲ್ಲಿ ಒಬ್ಬ ಸುಂದರ ಯುವಕನು ಅವಳಿಗೆ ಕಾಣಿಸಿಕೊಂಡನು. ಎದ್ದ ನಂತರ ಆ ಯುವಕನ ರೂಪ ಅವಳ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಉಳಿಯಿತು. ಅವಳು ತನ್ನ ಸ್ನೇಹಿತೆ ಚಿತ್ರಲೇಖಳನ್ನು ಕರೆದು ಪಾರ್ವತಿಯ ವರ ಮತ್ತು ತನ್ನ ಕನಸಿನ ಬಗ್ಗೆ ಹೇಳಿಕೊಂಡಳು. ನಾನು ಕಂಡ ಆ ಯುವಕ ಯಾರು? ಅವನು ಎಲ್ಲಿರುವನು? ಅವನನ್ನು ಹೇಗೆ ಹುಡುಕುವುದು ಎಂದು ಉಷಾ ಚಿತ್ರಲೇಖಳನ್ನು ಕೇಳಿದಳು. ಚಿತ್ರಲೇಖೆ ಚಿತ್ರಕಲೆಯಲ್ಲಿ ನಿಪುಣಳಾಗಿದ್ದಳು. ಸ್ವಲ್ಪ ಯೋಚಿಸಿ, ನನಗೆ ಗೊತ್ತಿರುವ 10 ಸುಂದರ ಯುವಕರ ಚಿತ್ರಗಳನ್ನು ಬಿಡಿಸುತ್ತೇನೆ. ಅದರಲ್ಲಿ ಯಾರಾದರೂ ನಿನ್ನ ಕನಸಿನ ಯುವಕನಿಗೆ ಹೊಂದುತ್ತಾನೆಯೋ ನೋಡೋಣ ಎಂದು ಹೇಳಿದಳು. ಮೊದಲು ಚಿತ್ರಲೇಖ ಶ್ರೀಕೃಷ್ಣನ ಚಿತ್ರವನ್ನು ಬಿಡಿಸಿದಳು. ಎಲ್ಲರಿಗಿಂತ ಅತ್ಯಂತ ಸುಂದರನು ಎಂದು ಹೇಳಿದಳು. ಉಷಾ ಆ ಚಿತ್ರವನ್ನು ನೋಡಿ, ಇವರು ನಾನು ಕಂಡವನಿಗಿಂತ ಹೆಚ್ಚು ಸುಂದರ ಮತ್ತು ಸ್ವಲ್ಪ ಹಿರಿಯನಂತೆ ಕಾಣುತ್ತಾರೆ. ನಾನು ಇವರನ್ನು ಮದುವೆಯಾಗಲು ಸಿದ್ಧಳಿದ್ದೆ. ಆದರೆ ಪಾರ್ವತಿ ದೇವಿ ನನಗೆ ಕನಸಿನಲ್ಲಿ ಕಂಡವನನ್ನೇ ವಿವಾಹವಾಗಲು ಹೇಳಿದ್ದಾರೆ ಎಂದು ಹೇಳಿದಳು. ನಂತರ ಚಿತ್ರಲೇಖೆ ಕೃಷ್ಣನ ಮಗ ಪ್ರದ್ಯುಮ್ನನ ಚಿತ್ರವನ್ನು ಬಿಡಿಸಿದಳು. ಉಷಾ ಅದನ್ನು ನೋಡಿ, ನಾನು ಕನಸಿನಲ್ಲಿ ಕಂಡ ಯುವಕನು ಈ ಚಿತ್ರದವನಿಗಿಂತ ಸ್ವಲ್ಪ ಕಡಿಮೆ ಸುಂದರನು ಎಂದು ಹೇಳಿದಳು. ನಂತರ ಚಿತ್ರಲೇಖೆ ಕೃಷ್ಣನ ಮೊಮ್ಮಗ ಅನಿರುದ್ಧನ ಚಿತ್ರವನ್ನು ಬಿಡಿಸಿದಳು. ಉಷಾ ಆ ಚಿತ್ರವನ್ನು ನೋಡಿ ಸಂತೋಷದಿಂದ, ಇವನೇ ನಾನು ಕನಸಿನಲ್ಲಿ ಕಂಡ ಯುವಕ. ಇವನು ಯಾರು ಎಂದು ಕೇಳಿದಳು. ಚಿತ್ರಲೇಖಳು, ಇವನು ಅನಿರುದ್ಧ, ಕೃಷ್ಣನ ಮೊಮ್ಮಗ. ನಾನು ದ್ವಾರಕೆಗೆ ಹೋಗಿ ಅವನನ್ನು ಇಲ್ಲಿ ತರುತ್ತೇನೆ ಎಂದು ಹೇಳಿ ಚಿತ್ರಲೇಖೆ ದ್ವಾರಕೆಗೆ ಹೊರಟಳು. ಅವಳು ಕೃಷ್ಣನ ಅರಮನೆಗೆ ತಲುಪಿದಾಗ ಅನಿರುದ್ಧನು ಮಂಚದ ಮೇಲೆ ನಿದ್ರಿಸುತ್ತಿರುವುದನ್ನು ಕಂಡಳು. ಆ ಮಂಚವನ್ನೇ ಎತ್ತಿಕೊಂಡು ನೇರವಾಗಿ ಉಷಾಳ ಬಳಿಗೆ ಕರೆದುಕೊಂಡು ಬಂದಳು. ಈ ವಿಷಯವನ್ನು ತಿಳಿದ ಬಾಣಾಸುರನು ಬಹಳ ಕೋಪಗೊಂಡನು. ಅವನು ಕೃಷ್ಣನನ್ನು ಇಷ್ಟಪಡುತ್ತಿರಲಿಲ್ಲ ಮತ್ತು ತನ್ನ ಮಗಳು ಕೃಷ್ಣನ ಮೊಮ್ಮಗನನ್ನು ವಿವಾಹವಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ಅನಿರುದ್ಧನನ್ನು ಕಟ್ಟಿ ಬಂಧನದಲ್ಲಿಟ್ಟನು. ಇದನ್ನು ತಿಳಿದು ಕೃಷ್ಣನು ತನ್ನ ದೊಡ್ಡ ಯಾದವ ಸೇನೆಯೊಂದಿಗೆ ಬಂದು ಬಾಣಾಸುರನನ್ನು ಸೋಲಿಸಿದನು. ನಂತರ ಉಷಾ ಮತ್ತು ಅನಿರುದ್ಧರನ್ನು ದ್ವಾರಕೆಗೆ ಕರೆದುಕೊಂಡು ಹೋಗಿ ಅವರ ವಿವಾಹವನ್ನು ನೆರವೇರಿಸಿದನು. ಚಿತ್ರಲೇಖಳು ಆ ಮದುವೆಯಲ್ಲಿ ಭಾಗವಹಿಸಿದಳು. ಅವಳು ರುಕ್ಮಿಣಿಗೆ, ಪಾರ್ವತಿ ದೇವಿಯ ಕಾರಣದಿಂದ ಉಷಾ ನಿಮ್ಮ ಮೊಮ್ಮಗನನ್ನೇ ವಿವಾಹವಾದಳು, ನಿಮ್ಮ ಪತಿಯಾದ ಶ್ರೀಕೃಷ್ಣನನ್ನಲ್ಲ ಎಂದು ಹೇಳಿ ನಡೆದ ಎಲ್ಲ ಘಟನೆಯನ್ನು ವಿವರಿಸಿದಳು. ಇದನ್ನು ಕೇಳಿದ ರುಕ್ಮಿಣಿ ಯೋಚಿಸಿ, ಸತ್ಯವಾಗಿ ಕೃಷ್ಣನಿಗೆ ಮಕ್ಕಳು ಮತ್ತು ಮೊಮ್ಮಕ್ಕಳು ಇದ್ದರೂ ಅವನು ಅವರಿಗಿಂತಲೂ ಯುವಕನಾಗಿ ಕಾಣಿಸುತ್ತಾನೆ. ಅವನು ವಾಸ್ತವವಾಗಿ ವಯಸ್ಸಾದವನು ಎಂಬುದನ್ನು ಎಲ್ಲರಿಗೂ ಹೇಗೆ ತಿಳಿಸಬೇಕು ಎಂದು ಯೋಚಿಸಿದಳು. ಅದಕ್ಕಾಗಿ ರುಕ್ಮಿಣಿ ಕೃಷ್ಣನ ಮುಖದ ಮೇಲೆ ಬಿಳಿ ಮೀಸೆ ಬರೆದಳು. ತಿರುವಲ್ಲಿಕೇಣಿಯ ಪಾರ್ಥಸಾರಥಿ ದೇವಾಲಯಕ್ಕೆ ಹೋದರೆ ಅಲ್ಲಿ ಭಗವಂತನು ಬಿಳಿ ಮೀಸೆಯೊಂದಿಗೆ ದರ್ಶನ ಕೊಡುತ್ತಿರುವುದನ್ನು ಕಾಣಬಹುದು. ಅದು ಏಕೆಂದರೆ ಅವನು ತನ್ನ ಮಗ ಪ್ರದ್ಯುಮ್ನ ಮತ್ತು ಮೊಮ್ಮಗ ಅನಿರುದ್ಧರೊಂದಿಗೆ ದರ್ಶನ ನೀಡುತ್ತಾನೆ. ವೇದಗಳು ಕೃಷ್ಣನನ್ನು ಯುವಕುಮಾರ ಎಂದು ವರ್ಣಿಸುತ್ತವೆ. ಹಾಗೆಯೇ ಕೃಷ್ಣನ ಅವತಾರವು ಭೂಮಿಯ ಮೇಲೆ ಸುಮಾರು 125 ವರ್ಷಗಳ ಕಾಲ ಇತ್ತು. ಆದರೆ ಆ ಅವಧಿಯಲ್ಲಿಯೂ ಅವನು ಸದಾ ಯುವಕನಾಗಿ ಕಾಣಿಸಿಕೊಂಡನು. ಅವನ ಭುಜಗಳು ಕುಗ್ಗಲಿಲ್ಲ, ಕೂದಲು ಬಿಳಿಯಾಗಲಿಲ್ಲ, ವೃದ್ಧಾಪ್ಯದಲ್ಲಿ ಕಾಣುವ ದೇಹದ ನೋವುಗಳು ಅವನಿಗೆ ಇರಲಿಲ್ಲ. ಅದಕ್ಕೆ ಕಾರಣವೇನೆಂದರೆ ಅವನ ದೇಹ ನಮ್ಮ ದೇಹದಂತಲ್ಲ. ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಿತವಾಗಿತ್ತು. ಅವನ ದೇಹವು ತಿರುಮೇನಿ,
ಅಂದರೆ ಅಪ್ರಾಕೃತ ದಿವ್ಯಮಂಗಳ ವಿಗ್ರಹ, ಶುದ್ಧ ಸತ್ವದಿಂದ ನಿರ್ಮಿತವಾದ ದಿವ್ಯ ದೇಹ. ಆದ್ದರಿಂದ ಭಗವಂತನನ್ನು ಭಾನುಹು ಎಂದು ಕರೆಯಲಾಗುತ್ತದೆ. ಭಾನುಹು ಎಂದರೆ ಎಂದಿಗೂ ಬದಲಾಗದ, ಸದಾ ಪ್ರಕಾಶಮಾನ ಮತ್ತು ಯೌವನದಿಂದ ತುಂಬಿದ ದಿವ್ಯ ರೂಪವನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಭಾನವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಹೊರಗೆ ಕಾಣುವ ರೂಪದಲ್ಲೂ ಹೃದಯದಲ್ಲೂ ಯೌವನವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.